ರಷ್ಯಾ ಅಧ್ಯಕ್ಷ ಪುಟಿನ್ ಸೀಕ್ರೆಟ್ ಮಿಷನ್ ಒಂದಕ್ಕೆ ಕೈ ಹಾಕಿದ್ದಾರೆ. ಈ ಮಿಷನ್ ಸಕ್ಸಸ್ ಆದ್ರೆ ಒಬ್ಬ ವ್ಯಕ್ತಿ 150 ವರ್ಷ ಬದುಕೋದು ಪಕ್ಕಾ. ಅಷ್ಟಕ್ಕೂ ಈ ಮಿಷನ್ಗಾಗಿ ಪುಟಿನ್ ಖರ್ಚು ಮಾಡಿರುವ ಹಣ ಎಷ್ಟು, ಜೊತೆಗೆ ಈ ಮಿಷನ್ ಎಷ್ಟು ಭೀಕರವಾಗಿರಲಿದೆ, ಎಲ್ಲಿದೆ ನೋಡಿ ಪುಟಿನ್ ತಯಾರಿಸ್ತಿರೋ ಸ್ಪೆಷಲ್ ಪ್ರೋಟೀನ್ ರಹಸ್ಯ. ಸಾವಿನ ಸವಾಲೆಸೆದ ಪುಟಿನ್ ಪ್ರೋಟೀನ್, ಅದನ್ನ ತಿಂದ್ರೆ 150 ವರ್ಷ ಸಾವೇ ಇಲ್ಲ. ಈತನ ವಯಸ್ಸು ಕೇವಲ 72 ವರ್ಷ. ಜಗತ್ತಿನ ಅತ್ಯಂತ ಶ್ರೀಮಂತ ಹಾಗೆ ಅಧಿಕಾರವನ್ನ ಹೊಂದಿದ ವ್ಯಕ್ತಿ. ಈಗ ದತ್ತಿನಿಂದ ಹೆಜ್ಜೆ ಹಾಕುತ್ತಾ ಬರ್ತಾ ಇದ್ರೆ ಈತನ ವಯಸ್ಸು 72 ಅಂದ್ರೂ ಕೂಡ ಯಾರು ನಂಬಲ್ಲ. ಅಷ್ಟಕ್ಕೂ ಈತ ಯಾರು ಅಂತೀರಾ? ಈತನೇ ಜಗತ್ತಿನ ಅತಿ ಶಕ್ತಿಶಾಲಿ ದೇಶದ ಚುಕ್ಕಾಣಿ ಹಿಡಿದಿರುವ ವ್ಲಾಡಿಮಿರ್ ಪುಟಿನ್. ವಯಸ್ಸಿನವರೇ ನಿಮ್ಮ ನಡುವೆ ಇದ್ದಾರೆ. ಅವರನ್ನ ನೋಡಿ ಮತ್ತೆ ಪುಟಿನ್ ಅನ್ನ ನೋಡಿ ಅಜಗಜಾಂತರ ವ್ಯತ್ಯಾಸ. ಸಾಮಾನ್ಯವಾಗಿ 72 ವರ್ಷದವರು ಜೀವನದ ಅಂತ್ಯದ ಹೊಸ್ತಿನಲ್ಲಿ ಇರುವ ಹಾಗೆ ಇರ್ತಾರೆ. ಆದ್ರೆ ಪುಟಿನ್ ಹಾಗಲ್ಲ, ಹದಿಹರಿಯದವರೇ ನಾಚುವಂತೆ ಚುರುಕಾಗಿದ್ದಾರೆ. ಇದಕ್ಕೆ ಕಾರಣ ಪುಟಿನ್ ಕಾಲದ ಜೊತೆ ಓಟದ ಸ್ಪರ್ಧೆಗೆ ಇಳಿದಿರೋದು. ಅಲ್ಲಿಗೆ ಪುಟಿನ್ ಸಾಮ್ರಾಜ್ಯದಲ್ಲಿ ಒಂದು ರಹಸ್ಯ ಕಾರ್ಯಾಚರಣೆ ನಡೀತಾ ಇದೆ. ಅದು ಮನುಷ್ಯರ ಆಯಸ್ಸನ್ನೇ ಕಂಟ್ರೋಲ್ ಮಾಡಿ ಅಮರತ್ವವನ್ನ ನೀಡುತ್ತೆ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಈ ಪ್ರಯೋಗ ಮನುಷ್ಯನ ಅಂಗಾಂಗ ಮರುಸೃಷ್ಟಿ ಮತ್ತು ಜೀನ್ ಆಧಾರಿತ ಚಿಕಿತ್ಸೆಗೆ ವರದಾನ ಆಗಲಿದೆ ಅಂತ ಹೇಳಲಾಗ್ತಿದೆ. ಈ ಪ್ರಯೋಗಕ್ಕೆ ಪುಟಿನ್ ಖರ್ಚು ಮಾಡ್ತಿರೋ ಲೆಕ್ಕ 2.2 ಲಕ್ಷ ಕೋಟಿ. ಪುಟಿನ್ ಈ ವಿಧಾನಕ್ಕೆ ನ್ಯೂ ಹೆಲ್ತ್ ಪ್ರಿಸರ್ವೇಷನ್ ಟೆಕ್ನಾಲಜೀಸ್ ಅಂತ ಹೆಸರಿಟ್ಟಿದ್ದಾರೆ. ಈಗಾಗಲೇ ಈ ಮಿಷನ್ ಆರಂಭವಾಗಿ 3 ರಿಂದ 4 ವರ್ಷಗಳೇ ಕಳೆದು ಹೋಗಿದೆ. ಈಗ ಈ ಮಿಷನ್ 2030ಕ್ಕೆ ಮುಗಿಸುವ ಪ್ಲಾನ್ ಇದೆ. ಒಟ್ನಲ್ಲಿ 1,75,000 ಜೀವ ಉಳಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಪುಟಿನ್ ಈ ಯೋಜನೆಗೆ ಹಿರಿಯ ಮಗಳು ಮಾರಿಯಾ ಮೊರೊನ್ಸಾವಾ ಅವರಿಗೆ ನೀಡಿದ್ದಾರೆ. ಇನ್ನು 2025ರ ಆರಂಭದಲ್ಲಿ ಬೈಜಿಂಗ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪುಟಿನ್ ಅವರು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರೊಂದಿಗೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ವಯಸ್ಸಾಗುವ ಪ್ರಕ್ರಿಯೆಯನ್ನ ಗಣನೀಯವಾಗಿ ನಿಧಾನಗೊಳಿಸುವ ಹೊಸ ಔಷಧಿಯ ಬಗ್ಗೆ ಅಲ್ಲಿ ಚರ್ಚೆಯಾಗಿದೆ ಎನ್ನಲಾಗ್ತಿದೆ. ಜಗತ್ತಿನ ಇಬ್ಬರು ಬಲಿಷ್ಠ ನಾಯಕರು ಸಾವಿನ ವಿರುದ್ಧ ಜಂಟಿಯಾಗಿ ಹೋರಾಡಲು ಈ ಜೀನ್ ಔಷಧಿಯನ್ನ ಬಳಸುವ ಸಾಧ್ಯತೆ ಇದೆ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಜೀವಕೋಶಗಳನ್ನ ಸಂರಕ್ಷಿಸುವ ಕ್ರಯೋ ಪ್ರಿಸರ್ವೇಷನ್ ತಂತ್ರಜ್ಞಾನವನ್ನ ಉಲ್ಲೇಖಿಸಲಾಗಿದೆ. ಈ ವಿಧಾನದಲ್ಲಿ ಜೀವಕೋಶಗಳು ಮತ್ತು ಕೆಲವು ಜೈವಿಕ ಮಾದರಿಗಳನ್ನ ಮೈನಸ್ ತಾಪಮಾನದಲ್ಲಿ ಸಂರಕ್ಷಿಸಲಾಗುತ್ತೆ. ಆದ್ರೆ 100 ಡಿಗ್ರಿ ತಾಪಮಾನದಲ್ಲಿ ಮನುಷ್ಯರನ್ನ ಚಿಕಿತ್ಸೆ ನೀಡಿ ಅಮರತ್ವ ನೀಡಬಹುದು ಎಂಬುದಕ್ಕೆ ವೈಜ್ಞಾನಿಕವಾಗಿ ದೃಢಪಟ್ಟ ಸಾಕ್ಷ್ಯಗಳಿಲ್ಲ. ಹಾಗೆ ಪುಟಿನ್ ರಹಸ್ಯ ಯೋಜನೆ ಬಗ್ಗೆ ಹರಿದಾಡ್ತಾ ಇರುವ ಕಥೆಗಳು ಕುತೂಹಲ ಕೇಳಿಸಿದ್ರು. ಅವುಗಳಲ್ಲಿ ಹಲವು ಅಂಶಗಳು ದೃಢೀಕರಿಸಿದ ವರದಿಗಳು ಮತ್ತು ಊಹಾಪೋಹಗಳ ಮೇಲೆ ಆಧಾರಿತವಾಗಿದೆ. ಹಾಗೇನಾದ್ರೂ ಔಷಧಿ ಪತ್ತೆ ಆಗಿದ್ದಾದಲ್ಲಿ ಅದು ಶ್ರೀಮಂತರಿಗೆ ಮಾತ್ರ ಕೈಗೆಟುಕಲಿದೆ, ಬೇರೆಯವರಿಗೆ ಅಲ್ಲ. ಈ ಸತ್ಯವನ್ನ